ನೋಡಿ, ಏನೇ ಮಾಡಿದ್ರೂ ಕೂಡ ಕಾನೂನು ಮೀರಿ ಯಾರೂ ಮಾಡೋಕ್ಕಾಗಲ್ಲ. ಎಲೆಕ್ಷನ್ ಕಮಿಷನ್ ಅವ್ರದ್ದು ಅಬ್ಸರ್ವರ್ಸ್ ಇರ್ತಾರೆ. ಅವ್ರ ಅಂಥದ್ದೇನಾದರೂ ಕ್ರಿಯಾಲೋಪ ಆಗಿದ್ದರೆ ಅಥವಾ ಬೇರೆ ರೀತಿಯಾದಂಥ ಲೋಪಗಳಾಗಿದ್ದರೆ ಅವ್ರು ಆ್ಯಕ್ಷನ್ ತೊಗೋಬೋದು. ನಾವು ಯಾರೂ ಕೂಡ ಅವರಿಗೆ ಫೋರ್ಸ್ ಮಾಡಿ ಯಾವುದಾದ್ರೂ ಸಮುದಾಯ ಭವನಗಳಲ್ಲಾಗಲಿ ಅಥವಾ ಬೇರೆ ಕಚೇರಿಗಳಲ್ಲಾಗಲಿ ಮಾಡಿ ಅಂತ ಒತ್ತಾಯ ಮಾಡಿಲ್ಲ. ಈಗ ಅವರ ಆತಂಕ ಇರೋದು ಜನರಲ್ಲಿ ನಿಜ. ಅದಕ್ಕೆ ಅಲ್ವಾ ನಾವು ಹೇಳಿರೋದು ಕ್ಯಾಬಿನೆಟ್ನಲ್ಲಿ 12 ಪ್ರಶ್ನೆಗಳನ್ನು ಕೇಳಿದ್ದೀವಿ. ಇದೆಲ್ಲನೂ ನಿವಾರಿಸ್ಬಿಟ್ಟು SIR ಮಾಡಿ ಅಂತ. ಇದಕ್ಕೆ ಯಾರು ಹೊಣೆಗಾರರು? ಈಗ ಜನರಲ್ಲಿ ಇವತ್ತು ಆತಂಕ ಇದೆ, ಸಂಶಯ ಇದೆ, ಈ ಇಡೀ ಪ್ರಕ್ರಿಯೆ ಬಗ್ಗೆ ಒಂದು ಅನುಮಾನ ಇದೆ ಅಂದರೆ ಜವಾಬ್ದಾರಿ ಯಾರು? ರಾಜ್ಯ ಸರ್ಕಾರನಾ? ರೂಲ್ಸ್ ನಾವು ಮಾಡ್ತೀವಾ? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದರೆ ಏನು ಅಂತ ಕೇಳಿದ್ರೆ ಅವ್ರ ಹತ್ರನೇ ಉತ್ತರ ಇಲ್ಲ. SIR ಇವತ್ತು ಚುನಾವಣೆ ಆಯೋಗ ಅದನ್ನು ಇವತ್ತು ನಡೆಸುವಂಥದ್ದು. ಇದರಲ್ಲಿ ಯಾರು ಕೂಡ ರಾಜ್ಯಕ್ಕೆ ಯಾವ ಆರೋಪ ಮಾಡುವಂತ ಅಗತ್ಯತೆ ಯಾರಿಗೂ ಕೂಡ ಇಲ್ಲ. ಇವತ್ತು ಅದರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಇದೆ, ಅಲ್ಲಿ ಚುನಾವಣಾ ಆಯೋಗ ಇದೆ, ಅದರ ತೀರ್ಮಾನ ತಗೊಳ್ತಾರೆ. ಅದಕ್ಕಾಗಿ ಯಾರಾದ್ರೂ ಮುಖಂಡರುಗಳಿಗೆ ಇದರ ಬಗ್ಗೆ ರಾಜಕೀಯವಾಗಿ ಯಾರು ಕೂಡ ಆರೋಪ ಮೇಲೆ ಯಾರೋ ಪಕ್ಷದ ಮೇಲೆ ಯಾರಿಗೂ ಆರೋಪ ಮಾಡೋ ಅಗತ್ಯನೇ ಇಲ್ಲ. ಬಹುಶಃ ಇವತ್ತು ಬೇರೆ ಪಕ್ಷದವರಿಗೆ ಏನಾದ್ರ ಬಗ್ಗೆ ಮಾತಾಡ್ಲಿಕ್ಕಿದ್ರೆ ರಾಜಕೀಯವಾಗಿ ಆಡಳಿತ ಪಕ್ಷದ ಮೇಲೆ ಅದನ್ನು ಆರೋಪಿಸಬಹುದು. ಅದು ಚುನಾವಣಾ ಆಯೋಗ ಇದೆ ಅಲ್ಲ, ಅಲ್ಲಿ ಹೋಗಿ ಮಾತಾಡ್ಲಿ, ಅವರ ತೀರ್ಮಾನ ತಗೊಳ್ತಾರೆ. ನೋಡಿ, ಅದು ಪ್ರತಿಯೊಂದು ಹಂತದಲ್ಲೂ ಕಡಿವಾಣ ಹಾಕುವಂಥ ಒಂದು ಮನಸ್ಥಿತಿಲಿ BJP ಸರ್ಕಾರದವರು ತಂದಿರೋಂಥದ್ದನ್ನು ಸಾಮಾನ್ಯ ಜನರು ಅರ್ಥ ಆಗಿದೆ. ಇವತ್ತೇನು ಕಾಂಗ್ರೆಸ್ ಪಕ್ಷದ ಕೆಲಸ ಏನು? ಪ್ರತಿಯೊಬ್ಬರಿಗೂ ಯಾರು ಭಾರತ ದೇಶದ ಪ್ರಜೆಗಳಿದ್ದಾರೆ ಅವರ ಪ್ರಜೆಗಳ ಹಕ್ಕನ್ನು ಕಾಪಾಡೋಂಥ ಕೆಲಸ ನಮ್ಮ ಕೆಲಸ. BJP ಅವ್ರದ್ದು ಕೆಲಸ ಏನು? ನಾವು ಚುನಾವಣೆನ ಯಾವ ರೀತಿ ಪ್ರಕ್ರಿಯೆಯನ್ನು ಬಳಸ್ಕೋಬೇಕು ಅಂತ ಸಂವಿಧಾನವನ್ನು ಬಳಸ್ಕೊಂಡು ಸಂವಿಧಾನವನ್ನು ಆಂತರಿಕವಾಗಿ ವಿರೋಧ ಮಾಡಿಕೊಂಡು ಈ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲ ಮತದಾರರ ಹಕ್ಕುಗಳನ್ನು ಕಡಿವಾಣ ಹಾಕ್ಕೊಂಡು ಅವರು ಮತದಾರರನ್ನು ಕಡಿಮೆ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ನಡೆಗೂ ಇವತ್ತು BJP ಪಕ್ಷ ಮತ್ತು BJP ಜೊತೆ ವಿಲೀನಗೊಂಡಂಥ ಪಕ್ಷಗಳೆಲ್ಲ ವಿರೋಧ ಮಾಡೋದು ಸಹಜ. ಖಂಡಿತವಾಗಿ ಕೂಡ ಅವ್ರ ಅಜೆಂಡನೇ ಅದು ಇದೆ. BJP ಅವ್ರ ಅಜೆಂಡನೇ ಅದು. ಕಾಂಗ್ರೆಸ್ ವೋಟರ್ಸ್ ಯಾವುದೇ ಅದು ಎಲ್ಲ ಮಾರ್ಕಿಂಗ್ ಮಾಡಿ ಮ್ಯಾಪಿಂಗ್ ಮಾಡಿ ಅವ್ರನ್ನೆಲ್ಲ ಡಿಲೀಷನ್ ಮಾಡಲಿಕ್ಕೆ ಭಾಳ ವ್ಯವಸ್ಥಿತವಾಗಿ ಈಗಾಗಲೇ ಕುತಂತ್ರ ಮಾಡ್ಕೊಂಡಿದ್ದಾರೆ. ಎಲ್ಲ ಸುಮಾರು ಒಂದು 90 ಕ್ಷೇತ್ರಗಳನ್ನೆಲ್ಲ ಕೂಡ ಅವ್ರು ಮಾರ್ಕಿಂಗ್ ಮಾಡಿಕೊಂಡು ಎಲ್ಲೆಲ್ಲಿ ಕಾಂಗ್ರೆಸ್ ವೋಟರ್ಸ್ ಅದಾರ ಯಾವ ರೀತಿ ಅವ್ರನ್ನ ಮತದಾರನ ಹೊರಗಿಡೋದ್ರ ಮೂಲಕ ಇಲ್ಲಿ ಕೂಡ ತಮ್ಮ ಜಯ ಸಾಧಿಸಬೇಕಂತ ಕುತಂತ್ರ ನಡೆದೈತಿ. ಎಲ್ಲ ಒಂದು ಕಡೆ ಇವರು ಯಾರ್ಯಾರು ಕಾಂಗ್ರೆಸ್ ವೋಟರ್ಸ್ ಅದಾರ ಅವ್ರನ್ನ ಭಾಳ ವ್ಯವಸ್ಥಿತವಾಗಿ ಮ್ಯಾಪಿಂಗ್ ಮಾಡಿಕೊಂಡು ಅವ್ರನ್ನೆಲ್ಲ ಡಿಲೀಷನ್ ಮಾಡುವಂಥ ಕುತಂತ್ರ ಅಡಗಿದೆ. ಆ ನಿಟ್ಟಿನಲ್ಲಿ ಭಾಳ ಎಲ್ಲೋ ಒಂದು ಕಡೆ ತರಾತುರಿಯಲ್ಲಿ ಎಲ್ಲೋ ಒಂದು ಕಡೆ ಆತಂಕದಿಂದ ನಮ್ಮ ಕಡೆ ಡಿಲೀಷನ್ ಆಗಬಾರ್ದು ಅಂತ ಕೆಲವು ಕಡೆ ಗುಂಪು ಕೂಡಿ ಮಾಡ್ತಾ ಇದ್ದಾರೆ. ಆದರೆ ಇದು ಕಾನೂನಿಗೆ ವಿರುದ್ಧವಾಗಿದೆ. ಖಂಡಿತವಾಗಿ ಕೂಡ ಸರ್ಕಾರದ ಏನು ಆದೇಶ ಐತಿ ಅದನ್ನು ಪಾಲಿಸುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಅದು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಮತಪಟ್ಟಿ ಪರಿಷ್ಕರಣೆಗೆ ಯಾವುದೇ ಅರ್ಥ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಈಗ ಆಗಿರೋ SIR ಪ್ರಕ್ರಿಯೆ ರದ್ದಾಗಬೇಕು. ಇದು HD ಕುಮಾರಸ್ವಾಮಿ ಅವರು ಹೇಳಿರುವಂಥ ಮಾತು. ನಮ್ಮ ಆಗ್ರಹ, ಕೇಂದ್ರ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡ್ತೀನಿ, ಹಾದಿ ಬೀದಿಯಲ್ಲಿ SIR ಆಗ್ತಾ ಇದೆ, ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. SIR ನಿಲ್ಲಿಸುವಂತೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಈ ರೀತಿಯಾಗಿ ಸಾಮೂಹಿಕವಾಗಿ SIR ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನೋದನ್ನ ಮೊದಲ ಬಾರಿಗೆ ವಿಜುವಲ್ ಸಮೇತ ಮಾಧ್ಯಮಗಳ ಮುಂದೆ ಬಂದು ಬಹಿರಂಗ ಮಾಡಿದ್ರು HD ಕುಮಾರಸ್ವಾಮಿ ಅವರು. ಅದಾದ ನಂತರ ಈಗ ಅವರು ಮತ್ತೊಮ್ಮೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಕೇಂದ್ರ ಆಯುಕ್ತರು ತೀರ್ಮಾನವನ್ನ ಮಾಡಬೇಕು ಅಂತ ಹೇಳಿ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಮತದಾರರ ಪರಿಷ್ಕರಣೆ ಏನಿದೆ ಇದರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ. ಈಗಾಗಲೇ ಇಲ್ಲಿಯ ರಾಜ್ಯದ ಚುನಾವಣಾ ಆಯುಕ್ತರು ಹೇಳ್ತಕ್ಕಂಥದ್ದು ಕೇಂದ್ರದ ಚುನಾವಣಾ ಆಯುಕ್ತರಿಗೆ ಕಳಿಸಿದ್ದೇವೆ, ಅಲ್ಲಿಂದ ಏನು ಡೈರೆಕ್ಷನ್ ಕೊಡ್ತಾರೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಈ SIR ವಿಷಯದಲ್ಲಿ ಹಾದಿ ಬೀದಿಲಿ ನಡೆಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಏನಾದ್ರೂ ಗೌರವ ಮಾನ ಮರ್ಯಾದೆ ಇದ್ದರೆ ಇವು ಸರ್ಕಾರದ ಅಧಿಕಾರಿಗಳೇ ಹೋಗಿರೋದಲ್ಲಿ. ಒಂದು ಕಡೆ ಈಗ ಆಗಿರತಕ್ಕಂಥ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಇದೆ. ಈ SIRನ ಮಾಡ್ತಾ ಇರ್ತಕ್ಕಂಥ ನೌಕರರು
ಅರಿವಿದೆಯೋ ಅರಿವಿಲ್ವೋ ಗೊತ್ತಿಲ್ಲ. ಫಾರಮ್ಗಳನ್ನ ಸಾಮಾನ್ಯ ಕಾರ್ಯಕರ್ತರ ಕೈಲಿ ಕೊಟ್ಬಿಟ್ರು. 50 ರೂಪಾಯಿ ಒಂದು ಫಿಲಪ್ ಮಾಡಿ ಕೊಟ್ಟರೆ ಯಾರ ಕೈಲೂ ಕೂಡ ಕೊಡೋ ಹಾಗಿಲ್ಲ. ಅವರೇ ಜವಾಬ್ದಾರಿಯುತವಾಗಿ ಫಿಲಪ್ ಮಾಡಬೇಕು, ಅಥವಾ ಪಾಪ ಅವ್ರಿಗೆ ಗೊತ್ತಿರಲ್ಲ, ಬೇರೆಯವ್ರನ್ನ ಕೇಳಿ ಮಾಡಬೇಕು. ನಿನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈಗಾಗಲೇ ತಂದಿದೆ. ಕೂಡಲೇ ನಾನು ಕೂಡ ಮಾತನಾಡಿದ್ದೇನೆ. ಒಂದೇ ಕಡೆ ಅವ್ರ ಮನೆಗಳಿಗೆ ಹೋಗದೆ ಚೌಲ್ಟ್ರಿಗಳಲ್ಲಿ, ಸಮುದಾಯ ಭವನಗಳಲ್ಲಿ ಫಿಲಪ್ ಮಾಡುವಂಥದ್ದು ಆಗ್ತಾ ಇದೆ. ಅದಕ್ಕಿಂತ ಯಾವೊಬ್ಬ ಸರ್ಕಾರಿ ನೌಕರ ಮಾಡಬೇಕೋ ಆ ಕೆಲಸವನ್ನು ಒಬ್ಬರ ಅಪ್ಲಿಕೇಶನ್ನ ತುಂಬಲಿಕ್ಕೆ 50 ರೂಪಾಯಿ ಕೊಟ್ಬಿಡೋದು. ಪಾಪ ಅವ್ರು ನಿಂತು ಎಲ್ಲನೂ ಅಪ್ಡೇಟ್ ಮಾಡಿದ್ರೆ ಏನು SIR ಅಂತೇಳಿ ಚುನಾವಣಾ ಆಯೋಗ ಮಾಡಿದೆ ಅದು ಊರ್ಜಿತ ಆಗುತ್ತಾ? ಕೂಡಲೇ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಸರಿಪಡಿಸುವಂಥ ಕೆಲಸ ಆಗಬೇಕು. ಈಗ ಇದಾದ ನಂತರ, ಪರಿಷ್ಕರಣೆ ಆದ ನಂತರ ಮತದಾರರ ಪಟ್ಟಿ ಬರುತ್ತೆ. ಅದು 2 ಕಡೆ ಇದ್ದರೆ ಅಥವಾ ಸತ್ತಿರ್ತಕ್ಕಂಥವ್ರನ್ನ ಮತ್ತೆ ಫಿಲಪ್ ಮಾಡಿ ಕೊಡುವಂಥದ್ದಾದರೆ, ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಯಾರೋ ಭರ್ತಿ ಮಾಡುವಂಥದ್ದಾದರೆ ಇದು ಸರಿಯಾದಂಥ ಕ್ರಮ ಅಲ್ಲ. ಕೂಡಲೇ ಜಿಲ್ಲೆಯಲ್ಲಿ ಇದ್ರ ಬಗ್ಗೆ ಜಿಲ್ಲಾ ಚುನಾವಣಾಧಿಕಾರಿಗಳು ಕ್ರಮವನ್ನು ತೆಗೆದುಕೋಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.